ಈಗ ಇನ್ನೊಂದು ಇದು ಆ್ಯಕ್ಚುಯಲ್ ಆಗಿ ರದ್ದು ಮಾಡ್ತಿರೋದು ರಾಜ್ಯ ಸರ್ಕಾರದ ಆದೇಶದಿಂದ ಅಲ್ಲ, ಕೇಂದ್ರ ಸರ್ಕಾರ ಹೊಸ ಗೈಡ್ಲೈನ್ಸ್ ಕೊಟ್ಟಿದೆ. ಯಾಕಂದರೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಉಚಿತ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು ಅಲ್ವಾ, ಇದುವರೆಗೂ ಕೂಡ ನಡ್ಕೊಂಬರ್ತಾ ಇದೆ. ಆಗ BPL ಕಾರ್ಡ್ಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಆಗ ತೀರ್ಮಾನ ತಗೊಂಡಿದ್ರು. ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರ ಕೊಡೋ BPL ಕಾರ್ಡು ಬಿಟ್ಟು ಹೆಚ್ಚುವರಿಯಾಗಿ ಕೂಡ ನಾವು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಹೊಸ ನೀತಿ ಜಾರಿ ಮಾಡಿದ್ದಾರೆ. ಅದರ ಪ್ರಕಾರ ರಾಜ್ಯ ಸರ್ಕಾರಗಳು, ನಮ್ಮ ಸರ್ಕಾರ ಅಂತಲ್ಲ, ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಮಾಡ್ತಾಯಿದೆ. ಅಂದರೆ ಅನರ್ಹರಿಗೆ ಸಿಗಬಾರ್ದು ಅಂತ, ಅರ್ಹರಿಗೆ ಸಿಗಬೇಕು, ಅರ್ಹರಿಗೆ ಒಬ್ರಿಗೂ ಕೂಡ ಮಿಸ್ ಆಗಬಾರ್ದು, ಅನರ್ಹರಿಗೆ ಸಿಗಬಾರ್ದು ಅಂತ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಧಾರ ಇದೆ. ಈ ಕೇಂದ್ರ BJPಯವರು ಚೇಷ್ಟೆ ಮಾಡಲಿಲ್ಲ ಅಂದರೆ ಅವ್ರು ನಿದ್ರೆ ಬರಲ್ಲ. ಅವ್ರಿಗೂ ಗೊತ್ತು, ಅವ್ರಿಗೇನು ಗೊತ್ತಿಲ್ಲದೆ ಏನೂ ಇಲ್ಲ. ಕೇಂದ್ರ ಸರ್ಕಾರ ಅವರ ನಿರ್ಧಾರದಂತೆ ದೇಶದ ಎಲ್ಲ ಭಾಗದಲ್ಲಿ, ಬರೀ ಕರ್ನಾಟಕ ಅಲ್ಲ, ಎಲ್ಲ ಭಾಗದಲ್ಲೂ ಕೂಡ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅನರ್ಹರನ್ನು ತೆಗೆದಾಕಿ ಅಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ದೇಶನ BJPಯವ್ರಿಗೆ ಗೊತ್ತಲ್ಲ. BJPಯವರು ಎಲ್ಲದಕ್ಕೂ ಕಾಂಗ್ರೆಸ್ ಬುರದೇ ಅವ್ರ ನಿದ್ರೇನೇ ಬರಲ್ಲ. ಗಾಂಧೀಜಿಯವ್ರ ಸತ್ತು ಎಷ್ಟು ವರ್ಷ ಆಯಿತು, ಈಗಲೂ ಗಾಂಧೀಜಿಯವ್ರು ಬಿಡಲ್ಲ. ನೆಹರು ಅವರ ಸತ್ತು ಎಷ್ಟು ವರ್ಷ ಆಯಿತು, 64ರಲ್ಲಲ್ವಾ. ನೆಹರು ಅವ್ರ ಬಗ್ಗೆ ಈಗಲೂ ಕೂಡ ಕಾಮೆಂಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇಂದಿರಾ ಗಾಂಧಿಯವ್ರ ಬಗ್ಗೆ ತಿಂದನ್ನ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ನ ಯಾರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲ ಅವ್ರ ಬಗ್ಗೆ ಮಾತಾಡದೇ ಇದ್ದರೆ ತಿಂದನ್ನ ಜೀರ್ಣ ಆಗಲ್ಲ, ಅವ್ರಿಗೆ ರಾತ್ರಿ ಹೊತ್ತು ನಿದ್ರೇನೂ ಬರಲ್ಲ. ನಾನು ನೋಡಿ ಪತ್ರಿಕೆಗಳಲ್ಲಿ, ಆಮೇಲೆ ರೈತರು ನೋಟಿಫಿಕೇಶನ್ ಆದಾಗ ಸಹಜವಾಗಿ ಜಮೀನು ನಮ್ಮದು ಹೋಗುತ್ತೆ ಅಂತೇಳಿ ಅವ್ರಿಗೂ ಸಹಜವಾಗಿ ಆತಂಕ ಇರುತ್ತೆ. ಕೆಲವರು ವಾಲಂಟಿಯರಾಗಿ ಕೊಡ್ತಾರೆ, ಕೆಲವರು ಆಯ್ತಪ್ಪ ಸರ್ಕಾರದಿಂದ ಏನು ಹಣ ಕೊಡ್ತಾರೆ ಅದು 2 ಪಟ್ಟು 3 ಪಟ್ಟು ಮಾಡಿದಾರಲ್ಲ ಸಮಾಧಾನ ಕೊಡ್ತಾರೆ. ಕೆಲವರಿಗೆ ಭೂಮಿ ಮೇಲೆ ಹೆಚ್ಚು ಆಸೆ ಇರ್ತಕ್ಕಂಥವ್ರಿಗೆ, ವ್ಯವಸಾಯ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಏನಾಗುತ್ತೆ ಸಹಜವಾಗಿ ಬಿಟ್ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ. ಅದರಿಂದ ಅವರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡೋ ತಪ್ಪು ನಾವು ಹೇಳೋಕ್ಕಾಗುತ್ತಾ? ರಾಜಕೀಯವಾಗ್ತಾ ಇದೆ. ಅಶೋಕ್ ಅವ್ರು ಬಂದಿದ್ರು, ಈಗ ಬರ್ತಾರೆ. ಈಗ ಒಂದು ಕಡೆ ಇಂಡಸ್ಟ್ರೀಸು ಆಗಬೇಕು, ಇನ್ನೊಂದು ಕಡೆ ರೆಸಿಡೆನ್ಷಿಯಲ್ ಝೋನ್ಸು ಆಗಬೇಕು. ರೆಸಿಡೆನ್ಷಿಯಲ್ ಇದೆಲ್ಲ ಆಗುತ್ತಲ್ಲ, ಇಂಥ ಸಂದರ್ಭದಲ್ಲಿ ಸಹಜವಾಗಿ ಜಮೀನು ಹೋಗುತ್ತೆ. ನಮ್ಮದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ಆಯ್ತಲ್ಲ, ಆಗ ನಮ್ಮದು ಹೋಯ್ತವಾಗ 7-8 ಆಗಲೇ 45 ವರ್ಷ ಆಯಿತು. ಅದಕ್ಕೆ ರೈತರ ಮನವೊಲಿಸ್ಬೇಕು, ಅಥವಾ ಬಿಡೋದಿಲ್ಲ ಅಂತವ್ರಿಗೆ ಬಿಟ್ಕೊಡುವಂಥದ್ದು. ಆಮೇಲೆ 2-3 ಸ್ಕೀಮ್ಸ್ ಇದೆ ಅದರಲ್ಲಿ. 40% ಡೆವಲಪ್ ಏರಿಯಾದಲ್ಲಿ ಬಿಟ್ಕೊಡುವಂಥ ಸ್ಕೀಮ್ಸು ಇದೆ. ನಾವು ಕೊಡೋದೇ ಇಲ್ಲ ಅನ್ನೋರಿಗೆ ಬೇರೆ ಎಲ್ಲನ ಕೊಟ್ಟರೆ ಒಳ್ಳೇದಪ್ಪ. ಸರಿ, ಸ್ವಲ್ಪ ನಿಧಾನ ಆಗ್ತಾ ಇದೆ. ಆಮೇಲೆ ಈಗ ಜನಗಣತಿಗೆ ಮೊದಲು ಟೀಚರ್ಸ್ ಮಾತ್ರ ಹಾಕಿದ್ರು. ಈಗ ಜನ ಸಾಕಾಗ್ತಿಲ್ಲ ಅಂಥೇಳಿ ಎಲ್ಲ ಕಚೇರಿಗಳಿಂದ ಜನ ತೊಗೊಂಡಿದ್ದಾರೆ. ಅದರ ಸಮಯಕ್ಕೆ ಸರಿಯಾಗಿ ಯಾವ ಒಂದು ಸಮಯಕ್ಕೆ ಮುಗಿಬೇಕು ಅಂತ ಹೇಳಿದಾರಲ್ಲ, ಅದು ಟಾರ್ಗೆಟ್ ಇಟ್ಕೊಂಡು ಎಲ್ಲ ಇಲಾಖೆ ಜನರನ್ನು ತಗೊಂಡಿದ್ದಾರೆ. ಅದಕ್ಕೆ ಬೇಗ ಮುಗಿಯುತ್ತೆ. ಸರ್ವರು ಡೌನ್ ಆಗದ ರೀತಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ಯಾರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೋ ಅವ್ರಿಗೆ. ಸಮಯ ಈಗ ಟಾರ್ಗೆಟ್ ಕೊಟ್ಟಿದ್ದಾರೆ ಅಲ್ವಾ, ಆಗದೇ ಇದ್ದರೆ ಸಹಜವಾಗಿ ಮಾಡಬೇಕಾಗುತ್ತೆ. ಆಗೋಗ್ಬಿಟ್ರೆ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥ ಡೇಟಲ್ಲಿ ಅವಶ್ಯಕತೆ ಇಲ್ಲ. ಆಗದೇ ಇದ್ದರೆ ಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ.